ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಇವತ್ತೇನ್ ಕೆಲಸ ಅಂದ್ರೆ ಜಸ್ಟ್ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಒಂದು ವಿಡಿಯೋದಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ನಿಮ್ಗೆ ಈ ವೀಕಲ್ಲಿ ಜೂನ್ 12 ಲಡಾಖ್ ಹೊರಡ್ತಾ ಇದ್ದೀನಿ. ತುಂಬಾ ಎಕ್ಸೈಟೆಡ್ ಅಲ್ಲಿ ಇದ್ದೀನಿ ನನ್ಗಂತೂ. ಸೊ ನಮ್ಮ ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಕಡೆಯಿಂದ ಹೊರಟಿರೋದು ಇಬ್ರು ಕ್ಯಾಪ್ಟನ್, ಒಬ್ರು ಶ್ರೀಹರಿ ಬ್ರೋ ಮತ್ತೆ ಡ್ಯೂಗಿರಿ ಬ್ರೋ ಅವರು ನಿಮ್ಗಳಿಗೆ ಗೊತ್ತಿರತ್ತೆ. ಸೊ ಇನ್ನೊಂದೇನು ಅಂದ್ರೆ ಒಂದು ಸೇಫ್ಟಿಗೆ, ಒಂದು ಬಿಗಿನರ್ಸ್ಗೆ ಏನೇನೆಲ್ಲ ಇಟ್ಕೊಬೇಕು, ಏನೇನು ಇಟ್ಕೊಬಾರ್ದು ಅನ್ನೋದು ಒಂದು ಸಣ್ಣ ಮಾಹಿತಿಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಬನ್ನಿ. ಸೊ ಫಸ್ಟ್ ಬಂದು ನಿಮ್ಗೆ ಬೇಸ್ ಲೇಯರ್ಸ್ ಇಟ್ಕೊಬೇಕು. ಬೇಸ್ ಲೇಯರ್ಸ್ ಏನಕ್ಕೆ ಅಂದ್ರೆ ಫಸ್ಟ್ ಬೇಸ್ ಲೇಯರ್ಸ್ ಹಾಕೊಂಡು ಅದಾದ್ಮೇಲೆ ಗೇರ್ಸ್ ಹಾಕೊಬೇಕಾಗತ್ತೆ ಸ್ನೇಹಿತರೆ. ಬೇಸ್ ಲೇಯರು ಜಸ್ಟ್ ಒಂದು ಸ್ವೆಟ್ ಎಲ್ಲ ನಿಮ್ಗೆ ಕನ್ಸ್ಯೂಮ್ ಮಾಡುತ್ತೆ. ಅದಾದ್ಮೇಲೆ ರೈಡರ್ ಗೇರ್ ಇಟ್ಕೊಂಡಿದ್ದೀನಿ, ಜಾಕೆಟ್ ಇಟ್ಕೊಂಡಿದ್ದೀನಿ. ಸೊ ಮೋಟೋ ಟಾರ್ಕ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದಾದ್ಮೇಲೆ ಗ್ಲೌಸ್ ಇಟ್ಕೊಂಡಿದ್ದೀನಿ, ಅದು ಸಹ ರೈಡ್ ಅದೇ. ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನನ್ನ ಹಿಂದೆ ಶೂ ಇದೆ. ಶೂನು ಸೇಫ್ಟಿಗೋಸ್ಕರ ಆ್ಯಂಕಲ್ ವರ್ಗೂ ಇದೆ, ಮತ್ತೆ ಅದನ್ನು ರೈಡ್ ಅದೇ. ಅದಾದ್ಮೇಲೆ ಬಾಯಿಂಗ್ ಬಂದು ಹೈಡ್ರೇಷನ್ ಪ್ಯಾಕ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ಒಂದು 2 ಲೀಟರ್ಸ್ ಇದು. ಸೊ ನಿಮಗೆ ಏನಕ್ಕೆ ಅಂದರೆ ಜಸ್ಟ್ ಒಂದು ಏನೋ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಇಳ್ದು ಮತ್ತೆ ಬಾಟ್ಲಲ್ಲಿ ನೀರು ಕುಡಿಯೋಕ್ಕೆ ಅದೊಂದು ಟೈಮ್ ವೇಸ್ಟ್ ಆಗೋಗುತ್ತೆ. ಇದೊಂದು ಪೈಪಿಂದ ನಾವು ನೀರು ಕುಡಿಬೋದು ಸ್ನೇಹಿತರೆ. ಅದಾದ್ಮೇಲೆ ನಾನು ಲಡಾಖ್ ಹೋಗ್ತಿರೋದ್ರಿಂದ ಎಲ್ಲೇ ಆಗಿರ್ಬೋದು, ಜಸ್ಟ್ ಒಂದು ಮಾನ್ಸೂನ್ ಆಗಿರೋದ್ರಿಂದ ಅದಾದ್ಮೇಲೆ ರೈನ್ ಲೈನರ್ಸ್ ಇಟ್ಕೊಬೇಕಾಗುತ್ತೆ ಸ್ನೇಹಿತರೆ. ರೈನ್ ಲೈನರ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ, ರೈನ್ ಲೈನರ್ ಶರ್ಟ್ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ತೈ ಬ್ಯಾಗ್ ಒಂದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಏನಕ್ಕೆ ತೈ ಬ್ಯಾಗ್ ಅಂದರೆ ನಿಮಗೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಮತ್ತು ಪವರ್ ಬ್ಯಾಂಕ್ಸ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಫೋನ್ಗಳಾಗಿರ್ಬೋದು, ಏನು ಬೇಕಾದ್ರೂ, ಈವನ್ ನಿಮ್ಮ ಸ್ಟಿಕ್ಕರ್ಸ್ ಏನಾದರೂ ಮಾಡಿಸಿದ್ರೆ ಸ್ಟಿಕ್ಕರ್ಸು ಸಹ ಇಟ್ಕೊಬೋದು ಸ್ನೇಹಿತರೆ. ಸೊ ಅದಾದಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ಒರಿಜಿನಲ್ಲೇ ಇಟ್ಕೊಳ್ಳಿ. ಅದಾದಮೇಲೆ ಏನಕ್ಕೆ ಒಂದು ಜಸ್ಟ್ ಒಂದು ಸ್ಪೇರ್ ಆಗಿ ಒಂದು ಜೆರಾಕ್ಸ್ ಒಂದು ಮಾಡಿ ಇಟ್ಕೊಂಡಿರಿ. ಪೊಲೀಸ್ ಹಿಡಿತು ಅಂದರೆ ಜಸ್ಟ್ ಒಂದು ಜೆರಾಕ್ಸ್ ತೋರಿಸಿ. ಎಲ್ಲ ಒರಿಜಿನಲ್ಲೇ ಬೇಕು ಅಂದರೆ ಈ ಥರದೊಂದು ಒರಿಜಿನಲ್ ಆಗಿ ಒಂದು ಸೇಫರ್ ಸೈಡಿಗೆ ಇಟ್ಕೊಂಡಿರಿ ಸ್ನೇಹಿತರೆ, ಅಷ್ಟೇ. ಅದಾದಮೇಲೆ ಇನ್ನೊಂದು ಬಂದು ಅಂದರೆ ನಾನು ಒಂದು ಟ್ಯಾಂಕ್ ಬ್ಯಾಗ್ ಇಟ್ಕೊಂಡಿದ್ದೀನಿ, ವೈಟರ್ ಅದು. ಇದು ಸೇಮ್ ಅದೇ ಥರ ಏನೇನು ಬೇಕೋ ಇದು ವಸ್ತುಗಳೆಲ್ಲ ಇಟ್ಕೊಬೋದು. ಗೋಪ್ರೋ ಬ್ಯಾಟ್ರೀಸು, ಗೋಪ್ರೋ, ಅದಾದಮೇಲೆ ಚಾರ್ಜರ್ಸು, ಏನು ಬೇಕಾದ್ರೂ ಇಟ್ಕೊಬೋದು ಇದರಲ್ಲಿ. ಅದಾದಮೇಲೆ ನಾನು ಇದನ್ನು ಟೆಂಟ್ ತೊಗೊಂಡಿದ್ದೀನಿ ಸ್ನೇಹಿತರೆ, ಡೆಕತ್ಲನಲ್ಲಿ ಒಂದು 3 ಜನ ಮಲ್ಕೊಬೋದು ಸ್ನೇಹಿತರೆ. ಅದಾದಮೇಲೆ ಚೇರ್ ಒಂದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದಾದಮೇಲೆ ಹೆಲ್ಮೆಟ್ಟು, ಸೇಫರ್ ಸೈಡ್ ಅದೇ ಹೆಲ್ಮೆಟ್ಟು. ತಲೆ ಗಟ್ಟಿಯಾಗಿರಬೇಕು ಅಂದರೆ ನಿಮ್ಗೆ ಹೆಲ್ಮೆಟ್ಟೇ ಬೇಕು. ಸೊ ಹೆಲ್ಮೆಟ್ಟು ಆಕ್ಸರು ಸ್ನೇಹಿತರೆ. ಅದಾದಮೇಲೆ ಗೋಪ್ರೋ ಹೀರೋ 10 ತೊಗೊಂಡಿನಿ. ಅದಾದಮೇಲೆ ನೆಕ್ಸ್ಟು ಸೆನಾ. ಏನಕ್ಕೆ ಸೆನಾ ಬ್ಲೂಟೂತ್ ಡಿವೈಸ್ ಇರೋದು ಕಾನ್ವರ್ಸೇಷನ್ ಮಾಡೋಕ್ಕೆ. ಅದಾದಮೇಲೆ ನಿಮ್ಗೆ ಎಲ್ಲಾದರೂ ಪ್ಲೇಸ್ ಏನಾದರೂ ಮಿಸ್ ಆಯಿತು ಅಂದರೆ, ಲೊಕೇಶನ್ ಮಿಸ್ ಆಯಿತು ಅಂದರೆ, ಸೊ ನಿಮಗೆ ಕನೆಕ್ಟಿವ್ ಇರುತ್ತೆ. ಒಂದು ಸತಿ ಇದನ್ನು ಪ್ರೆಸ್ ಮಾಡಿದಂದರೆ 19ರಿಂದ 20 ಜನ ಕನೆಕ್ಟ್ ಆಗ್ಬೋದು. ಅದಾದಮೇಲೆ ನಿಮ್ಗೊಂದು ಟಾಪ್ ಬಾಕ್ಸ್ ತೊಗೊಂಡಿದ್ದೀನಿ. ಟಾಪ್ ಬಾಕ್ಸ್ ಬಂದು 45 ಲೀಟರ್ಸು ಸ್ನೇಹಿತರೆ. ಆಮೇಲೆ ಪ್ಯಾನರ್ಸು ಸಹ ನೋಡ್ಬೋದು. ಇದ್ರದ್ದು ಥೀಮ್ ಬಂದು ನಮ್ಮ ಗಂಧದ ಗುಡಿ ಬೈಕರ್ಸ್ ಕ್ಲಬ್, ನೀವೇ ನೋಡ್ಬೋದು, ಬನ್ನಿ ನೋಡಿ, ನೀವೇನೇ ಇಲ್ಲಿ ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಅಂತಲೇ ಇದೆ. ಇದು ಮಾಡಿಸ್ಕೊಂಡಿದ್ದು ಬಂದು ಸ್ಟಿಕ್ಕರ್ ಶಾಪು ಹನುಮಂತ್ ನಗರ್ ಅಂತಾನು, ಅದ್ರ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು. ಸೊ ನೀವು ಅಲ್ಲೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಬಂದು 36 ಲೀಟರ್ಸು, 2 ಪ್ಯಾನರ್ಸ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನನ್ನ ಜಾಕೆಟಲ್ಲಿ ರಿಫ್ಲೆಕ್ಟರ್ಸು ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ನಾನು ಸ್ಟ್ರಿಪ್ಸ್ ತೊಗೊಂಡಿದ್ದೀನಿ. ತುಂಬ ರಿಫ್ಲೆಕ್ಟರ್ಸ್ ಇರೋದ್ರಿಂದ ನಿಮ್ಗಳಿಗೆ ಕಾಣಿಸ್ತಾ ಇರ್ಬೋದು, ಇಲ್ಲೇನೆ ಅದೊಂದು ತೊಗೊಂಡಿದ್ದೀನಿ. ಅದಾದಮೇಲೆ ಸ್ನೇಹಿತರೆ, ಹೆಲ್ಮೆಟಿಗೆ ಹಾಕೋಕ್ಕಿಂತ ಮುಂಚೆ ಬಾರ್ಕ್ಲವ ಅಂತ ಕರೀತಾರೆ ಇದನ್ನು ಫುಲ್ ಫೇಸ್ ಹಾಕ್ಕೊಂಡು ಅದಾದಮೇಲೆ ಹೆಲ್ಮೆಟ್ ಹಾಕ್ಕೊಬೇಕು. ಅದಾದಮೇಲೆ ಹೆಲ್ಮೆಟ್ ಕವರ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅಲ್ಲಿ ಇಲ್ಲಿ ಇಡ್ತೀರಾ, ಮರ್ತೋಗ್ತೀರಾ, ಸ್ಕ್ರ್ಯಾಚಸ್ ಆಗ್ಬೋದು. ಕಾಸ್ಟ್ಲಿ ಹೆಲ್ಮೆಟ್ಗಳು ತೊಗೊಂಡಿರ್ತೀರಾ, ಈ ಥರ ಆಕ್ಸರ್ ಆಗಿರ್ಬೋದು, MT ಆಗಿರ್ಬೋದು, ಎಕ್ಸೆಟ್ರಾ. ಒಂದು ಹೆಲ್ಮೆಟ್ ಕವರ್ ಹಾಕ್ಕೊಂಡು ನಿಮಗೆ ಹೆಲ್ಮೆಟ್ ಬ್ಯಾಗ್ ಒಳಗಡೆ ಹಾಕೊಂಡ್ಬಿಟ್ರೆ ನಿಮಗೆ ತುಂಬ ಈಸಿ ಆಗಿರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ವಾಟರ್ ಪ್ರೂಫು ಗೋಪ್ರೋದು ಕೇಸ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಇದು ಸುಮ್ಮನೆ ಇದನ್ನು ಹಾಕೊಂಡ್ಬಿಟ್ಟಂದರೆ ಒಳಗಡೆ ಡಿವೈಸಸ್ ಎಲ್ಲ ಹಾಳಾಗಿ ಹೋಗ್ಬೋದು. ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಇದೊಂದು ಗೋಪ್ರೋದು ವಾಟರ್ ಪ್ರೂಫ್ ಕೇಸ್ ಇಟ್ಕೊಂಡಿದ್ದೀನಿ, ನೀವೇ ನೋಡ್ಬೋದು. ಅದಾದಮೇಲೆ ನೆಕ್ಸ್ಟು ಬಟ್ಟೆ, ಮನ ಮುಚ್ಕೊಳ್ಳೋಕ್ಕೆ. ಸೊ ಒಂದು 6 ಟಿ ಶರ್ಟ್ಸ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ 2 ಟವಲ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದಾದಮೇಲೆ ಒಂದು 2 ಕರ್ಚೀಫು, ಒಂದು 3 ಶಾರ್ಟ್ಸು, ಒಂದು 2 ಟ್ರ್ಯಾಕ್ ಪ್ಯಾಂಟ್ಸು.
ಅದಾದ್ಮೇಲೆ ಅಲ್ಲಿ ಹೈ ಆಲ್ಟಿಟ್ಯೂಡ್ ಇರ್ತೀವಿ, ಸಿ ಲೆವೆಲ್ಗಿನ್ನ ಒಂದು 19,000 20,000 ಫೀಟಲ್ಲಿ ಇರ್ತೀವಿ, ಮೇಲ್ಗಡೆ ಇರ್ತೀವಿ. ಹಾಗಾಗಿ ಒಂದು ಜಸ್ಟ್ ಒಂದು ನಾನು ಚಳಿ ತಡಿತೀನಿ ಪರವಾಗಿಲ್ಲ. ಓಕೆ, ಒಂದು ಜಸ್ಟ್ ಯಾವ್ದಿದು ಪುಲ್ ಓವರ್ಸ್ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಜೀನ್ಸ್ ಪ್ಯಾಂಟ್ ಒಂದು ಮೂರು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಬಂದು ನಿಮಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಫಸ್ಟು ಸ್ಪೈಕ್ ಬಸ್ಟರ್ಸ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಏನಕ್ಕೆ ಅಂದರೆ ಒಂದು ಸ್ಪೈಕ್ ಬಸ್ಟರ್ಸ್ ಒಂದು ಹಾಕೊಂಡು 4 ಜನ ಯೂಸ್ ಮಾಡ್ಕೊಬೋದು, ಕಿತ್ತಾಟ ಇರೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಒಂದು ಹೇರ್ ಡ್ರೈಯರ್ ಇಟ್ಕೊಂಡಿದ್ದೀನಿ. ಹೇರ್ ಡ್ರೈಯರ್ ಏನಕ್ಕೆಪ್ಪ ಅಂದರೆ ನಿಮಗೆ ಚಳಿ ಆಗೋ ಟೈಮಲ್ಲಿ ಜಸ್ಟ್ ಒಂದು ಫೇಸಿಗೆ ಇಟ್ಕೊಂಡ್ರೆ ಬೆಚ್ಚಗಾಗುತ್ತೆ. ಅದಾದಮೇಲೆ ಬಟ್ಟೆ ಒಣಗಲಿಲ್ಲ ಅಂದ್ರೂ ನಿಮಗೆ ಜಸ್ಟ್ ಒಂದು ಹಿಂಗೆ ಮಾಡ್ಕೊಂಡು ಅಂದರೆ ಬೇಗ ಒಣಗೋಗುತ್ತೆ. ಅದಾದಮೇಲೆ ಇದ್ರದ್ದು ಮೊಬೈಲ್ ಇಟ್ಕೊಳ್ಳೋಕ್ಕೆ ವಾಟರ್ ಪ್ರೂಫ್ ಕೇಸ್ ಇದ್ರದ್ದು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಬಂದು ಅಂದರೆ ಬಂಜಿ ಕಾರ್ಡ್ಸ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಏನಕ್ಕೆ ಅಂದರೆ ಹಿಂದ್ಗಡೆ ಗಟ್ಟಿಯಾಗಿ ಕೂತ್ಕೊಳ್ಳಿ ಅಂತ. ಆಮೇಲೆ ಇದು ಬಂದು ನಿಮಗೆ ಆಕ್ಸಿಜನ್ ಸಿಲಿಂಡರ್ ಅಂತ ಹೇಳ್ತಾರೆ ಸ್ನೇಹಿತರೆ. ಫುಲ್ ಹೈ ಆಲ್ಟಿಟ್ಯೂಡಲ್ಲಿ ಇರ್ತೀವಿ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಇರೋರಿಗೆ, ನಮ್ಮಂಥವ್ರಿಗೆ ವೆಯ್ಟ್ ಜಾಸ್ತಿ ಇದ್ದೀನಿ ನಾನು, ಸೊ ಇದು ನನಗೆ ಯೂಶಲಿ ಬೇಕೇ ಬೇಕು. ಸೊ ನಿಮ್ಗಳಿಗಾದರೆ ಒಂದು ಹಿಡ್ತಾ ಇರುತ್ತೆ. ಸೊ ಸ್ನೇಹಿತರೆ, ಮೇಜರ್ ಆಗಿ ಬೇಕಾಗಿರೋದು ಮೆಡಿಕಲ್ ಕಿಟ್ಸ್ ಸ್ನೇಹಿತರೆ. ಜಸ್ಟ್ ನಾರ್ಮಲ್ ಆಗಿ ಮೆಡಿಕಲ್ಸ್ ನನಗೇನು ಬೇಕೋ ಅದು ನಾನು ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಏನು ಕಂಫರ್ಟಬಲ್ ಆಗುತ್ತೋ ಅದನ್ನು ಇಟ್ಕೊಳ್ಳಿ. ಸೊ ಇದು ಬಂದು ಓಲಿನಿ ಸ್ಪ್ರೇ. ಏನಕ್ಕೆ ಅಂದರೆ ನನಗೆ ಸ್ಪ್ರೈನ್ ಜಾಸ್ತಿ ಆಗುತ್ತೆ, ಮಸಲ್ ಕ್ಯಾಚ್ ಆಗ್ಬೋದು. ಸೊ ಹಾಗಾಗಿ ಓಲಿನಿ ಸ್ಪ್ರೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇದೆಲ್ಲ ಇಟ್ಕೊಬೇಕು ಅಂದರೆ ಒಂದು ದೊಡ್ಡ ಬ್ಯಾಗ್ ಬೇಕೇ ಬೇಕು. 80 ಲೀಟರ್ಸ್ ಡೀಸೆಲ್ ಬ್ಯಾಗ್ ತೊಗೊಂಡಿದ್ದೀನಿ ಸ್ನೇಹಿತರೆ, ಎಲ್ಲ ಒಂದೊಂದೇ ಇಟ್ಕೊಳ್ಳೋಕ್ಕೆ. ಸೊ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಲಡಾಖ್ ಹೋಗ್ತಾ ಇದ್ದಾನೆ, 20 ವರ್ಷದ ಹುಡುಗ. ಸೊ ಅದೇ ನನಗೆ ಒಂಥರ ಫುಲ್ ಜೋಶಲ್ಲಿ ಇದ್ದೀನಿ. ಸೊ ಸ್ನೇಹಿತರೆ, ಇದೇ ನನ್ನ ಲಡಾಖ್ ಪ್ರಿಪ್ರೇಷನ್ಸ್ ಆಗಿರುತ್ತೆ. ಸೊ ನನ್ನ ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ಸ್ ಸಿಕ್ಕಿರುತ್ತೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಅದಾದ್ಮೇಲೆ ಲಡಾಖ್ ಹೋಗೋ ಟೈಮಲ್ಲಿ ನಿಮಗೆ ಒಂದು ಲಿಕ್ವಿಡ್ ಕ್ಯಾಶು, ಲಿಕ್ವಿಡ್ ಅಮೌಂಟ್ ಇಟ್ಕೊಂಡಿರ್ಬೇಕಾಗುತ್ತೆ ಸೇಫರ್ ಸೈಡ್ ಆಗಿ. ಸೊ ಹಿಂಗೆ ಇದಿಷ್ಟೇ ನಂದು ಲಡಾಖ್ ಪ್ರಿಪ್ರೇಷನ್ಸು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ದಯವಿಟ್ಟು ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ನ ಆಲ್ ಅಂತ ಪಾಪಪ್ ನಿಮಗೆ ಮೇಲ್ಗಡೆನೆ ಪಾಪಪ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಸ್ನೇಹಿತರೆ. ಅದನ್ನು ಸೇಮ್ ಐಡಿನೇ ಇದೆ, ಬೈಕರ್ ಪ್ರಣವ್ 8055 ಅಂತ ಇದೆ ಸ್ನೇಹಿತರೆ. ಸೊ ಶುಭ ರಾತ್ರಿ, ಗುಡ್ ನೈಟ್ ಡಾರ್ಲಿಂಗ್ಸ್. ಮುಂದಿನ ವಿಡಿಯೋಸ್ ಅಲ್ಲಿ ನಿಮ್ಗೆ ಆದಷ್ಟು ನಾನು ಇದೇ ತರ ನೆಕ್ಸ್ಟ್ ವ್ಲಾಗ್ಗಳು ಬರ್ತಾ ಇರತ್ತೆ, ಎಪಿಸೋಡ್ಸ್ ಎಲ್ಲ ಬರ್ತಾ ಇರತ್ತೆ. ಮಿಸ್ ಮಾಡ್ದೆ ನೋಡಿ ಸ್ನೇಹಿತರೆ. ಗುಡ್ ನೈಟ್, ಬೈ ಡಾರ್ಲಿಂಗ್ಸ್.